ಕೆಪಿಎಸ್ಪಿಯಲ್ಲಿ ಅಧ್ಯಕ್ಷರೇ ಗ್ರೂಪ್ ಡಿ ಹುದ್ದೆಯಿಂದ ಹಿಡಿದು ಗ್ರೂಪ್ ಎ ಹುದ್ದೆಯವರೆಗೂ ಲಕ್ಷ ಕೋಟಿಗಳಿಗೆ ಹುದ್ದೆಗಳನ್ನು ಹರಾಜು ಹಾಕಿ ಭ್ರಷ್ಟರ ಕೊಂಪೆಯನ್ನಾಗಿ ಪರಿವರ್ತಿಸಿದ್ದಾರೆ. ಕರ್ನಾಟಕದಾದ್ಯಂತ ಏನು ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಅಷ್ಟು ಜನಕ್ಕೂ ಅನ್ಯಾಯ ಆಗ್ತಿದೆ. ಪ್ರತಿ ರಿಕ್ರೂಟ್ಮೆಂಟ್ಗೂ ಕರಪ್ಷನ್. ಸ್ಪರ್ಧಾತ್ಮಕ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ತುಂಬಾ ಅನ್ಯಾಯ ಆಗ್ತಿದೆ. ಒಂದೊಂದು ರಿಕ್ರೂಟ್ಮೆಂಟ್ ಸುಮಾರು 5 ವರ್ಷಗಳ ಕಾಲ ನಡೀತಿದೆ. ಇದು 1 ವರ್ಷದೊಳಗೆ ಪೂರ್ಣವಾಗಬೇಕೆಂದು ಹಾಗೂ ನೋಟಿಫಿಕೇಶನ್ ಫಲಿತಾಂಶ ಬರ್ತಿಲ್ಲ. ಹೀಗಾದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಏನು ಎಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಭ್ಯರ್ಥಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಿಕ್ರೂಟ್ಮೆಂಟ್ನ 5 ವರ್ಷ ತಗೊಂತಾ ಇದ್ದಾರೆ ಇವರು. ಸುಮಾರು 1,500 ಜನ ರಿಸಲ್ಟ್ಸ್ ಬಿಡಬೇಕು. 15 ನೋಟಿಫಿಕೇಶನ್ದು ಎಕ್ಸಾಮ್ಸ್ ಆಗಿ 7 ವರ್ಷ 1 ವರ್ಷ ಆಗಿದೆ, 3 ವರ್ಷ ಆಗಿದೆ. ಆ ನೋಟಿಫಿಕೇಶನ್ ರಿಸಲ್ಟ್ಸ್ ಬಿಡ್ತಾ ಇಲ್ಲ. ಮತ್ತು ಈ ಅನ್ಯಾಯವನ್ನ ಪ್ರಶ್ನಿಸಲು ಹೋಗಿದ್ದ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷ ಕಾಂತಕುಮಾರ್ ಅವರನ್ನ ಬಂಧಿಸುವುದು ಎಷ್ಟು ಸೂಕ್ತ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಕರ್ನಾಟಕದಾದ್ಯಂತ ಏನು ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಅಷ್ಟು ಜನಕ್ಕೂ ಅನ್ಯಾಯ ಆಗ್ತಿದೆ. ಪ್ರತಿ ರಿಕ್ರೂಟ್ಮೆಂಟ್ಗೂ ಕರಪ್ಷನ್. ಫಸ್ಟು ಅದರಲ್ಲಿ ಒಂದೊಂದು ರಿಕ್ರೂಟ್ಮೆಂಟ್ ಪ್ರೋಸೆಸ್ಸು 1 ಇಯರ್ ಒಳಗಡೆ ಕಂಪ್ಲೀಟ್ ಆದರೆ 1000 ಜನಕ್ಕೆ ಅನುಕೂಲ ಆಗುತ್ತೆ. ಒಂದೊಂದು ರಿಕ್ರೂಟ್ಮೆಂಟ್ನ 5 ವರ್ಷ ತಗೊತಾ ಇದ್ದಾರೆ ಇವರು. ಸುಮಾರು 1,500 ಜನ ರಿಸಲ್ಟ್ಸ್ ಬಿಡಬೇಕು. 15 ನೋಟಿಫಿಕೇಶನ್ದು ಎಕ್ಸಾಮ್ಸ್ ಆಗಿ 7 ವರ್ಷ 1 ವರ್ಷ ಆಗಿದೆ, 3 ವರ್ಷ ಆಗಿದೆ. ಆ ನೋಟಿಫಿಕೇಶನ್ ರಿಸಲ್ಟ್ಸ್ ಬಿಡ್ತಾ ಇಲ್ಲ. ಮೇಜರ್ ಇಶ್ಯೂಸ್ ಏನಪ್ಪ ಅಂತಂದರೆ ಇವರಿಗೆ ಟಿ.ವಿ ಆದಮೇಲೆ ಪ್ರಾವಿಷನಲ್ ಲಿಸ್ಟ್ ಮಾಡೋದಕ್ಕೆ 4 ತಿಂಗಳು 5 ತಿಂಗಳು 6 ತಿಂಗಳು ತೊಗೊತಾ ಇದ್ದಾರೆ. ಇವರಿಗೆ ಲಿಟ್ರಲಿ ಡೈಲಿ ಸ್ಟೂಡೆಂಟ್ಸು ಒಂದೊಂದು ಡಿಪಾರ್ಟ್ಮೆಂಟ್ ವೈಸು ಅಂದರೆ ಒಂದೊಂದು ಪೋಸ್ಟಿಗೆ ಸಪ್ರೇಟ್ ಇರೋದನ್ನು ಎಲ್ಲರೂ ಬಂದ್ಬಿಟ್ಟು ಇವ್ರಿಗೆ ಬೆಗ್ ಮಾಡಬೇಕು, ಇದು ಮಾಡಿ ಅದು ಮಾಡಿ ಅಂತ ಹೇಳಿ. ನಾವು ಕೇಳೋದಿಷ್ಟೇ, ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು. ಏನಂದರೆ ಡೈಲಿ ಬಂದು ಕೇಳೋಕ್ಕಾಗಲ್ಲ. ಇದನ್ನು ನಾವು ಖಂಡಿತವಾಗಿ ನಾವು ಖಂಡಿಸ್ತೀವಿ. ನಾವು ಗವರ್ನರ್ಗೂ ಭೇಟಿ ಮಾಡಿದ್ದೀವಿ, CM ಸರ್ಗೂ ಭೇಟಿ ಮಾಡಿದ್ದೀವಿ, ಲೆಟ್ರ್ ಕೊಟ್ಟಿದ್ದೀವಿ. ಏನು KPSC ಚೇರ್ಮನ್ ಇದನ್ನು ಅವ್ರನ್ನ ರಿಮೂವ್ ಮಾಡಬೇಕು, ಈ ಕೂಡಲೇ ಮಾಡಬೇಕು. 1 ವಾರದಲ್ಲಿ ನಾನು 50,000 ಲೆಟ್ರನ್ನ ಕಲೆಕ್ಟ್ ಮಾಡ್ತಿದ್ದೀನಿ. ಮೋರ್ ದೆನ್ 10,000 ಲೆಟ್ರನ್ನ ಕಲೆಕ್ಟ್ ಮಾಡಿದ್ದೀನಿ ಆಲ್ರೆಡಿ. ಅದನ್ನು ನಾನು ಡೆಲ್ಲಿಗೆ ಹೋಗಿ ಪ್ರೆಸಿಡೆಂಟಿಗೆ ರೀಚ್ ಮಾಡಿಸಿ ಆ ಒಂದು KPSC ಚೇರ್ಮನ್ ಇದನ್ನು ಅವ್ರನ್ನ ರಿಮೂವ್ ಮಾಡೋ ತನಕ ನಾನು ಬಿಡಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಕಷ್ಟನ ನೀವು ನೋಡಿ, ಕಾನೂನು ಸಲಹೆಗಾರರು ಒಂದು ನಿಮಿಷ ಸರ್, ಪ್ರೊಟೆಸ್ಟ್ ಯಾರು ಮಾಡ್ತಾ ಇಲ್ಲ ಸರ್, ಒಂದು ನಿಮಿಷ ಪ್ರೊಟೆಸ್ಟ್ ಯಾರು ಮಾಡ್ತಾ ಇಲ್ಲ ಸರ್, ಪ್ರೊಟೆಸ್ಟ್ ಮಾಡ್ತಾ ಇಲ್ಲ, ರಜೆ ಹೇಳ್ತೀನಿ ಕೇಳಿ. ಪರ್ಮಿಷನ್ ಇಲ್ಲ ಏನು